ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜೆ ಚಾನಲಿಂದ ವಿಜಯ್ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನಪ್ಪ ಅಂದರೆ, ಸಿ ಸಿ ಇನಲ್ಲಿ ಮಗು ಹೆಸರು ತೋರಿಸ್ತಾ ಇದೆ, ವಿದ್ಯಾರ್ಥಿ ಹೆಸರು ತೋರಿಸ್ತಾ ಇದೆ, ಆದರೆ ಅಟೆಂಡೆನ್ಸಲ್ಲಿ ಹೆಸರು ತೋರಿಸ್ತಾ ಇಲ್ಲ. ಅಟೆಂಡೆನ್ಸು ಫಿಲ್ ಮಾಡೋಕ್ಕೆ ಆಗ್ತಿಲ್ಲ. ಕೆಲವು ಕಡೆ ಏನಾಗುತ್ತೆ, ಅಟೆಂಡೆನ್ಸಲ್ಲಿ ಹೆಸರು ತೋರಿಸ್ತಾ ಇರ್ತದೆ, ಸಿ ಸಿನಲ್ಲಿ ಹೆಸರು ತೋರಿಸ್ತಾ ಇರಲ್ಲ. ಇದಕ್ಕೆ ಸಮಸ್ಯೆ ಏನಪ್ಪ ಅಂದರೆ, ಮೊದಲಿಗೆ ನೀವು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ಗೆ ಹೋಗಿ ಸ್ಯಾಟ್ಸ್ ಲಾಗಿನ್ ಆಗಿ. ಎಲ್ಲರಿಗೂ ಸ್ಯಾಟ್ಸ್ ಲಾಗಿನ್ ಆಗೋದು ಗೊತ್ತಿದೆ ಸ್ನೇಹಿತರೆ, ಅದಕ್ಕೆ ನಾನು ಡೈರೆಕ್ಟ್ ಸ್ಯಾಟ್ಸ್ ಲಾಗಿನಲ್ಲೇ ಓಪನ್ ಆಗಿದ್ದೀನಿ, ಡೈರೆಕ್ಟ್ ಬಂದಿದ್ದೀನಿ. ಸ್ಯಾಟ್ಸ್ ಲಾಗಿನ್ ಆದಮೇಲೆ ಏನು ಮಾಡಬೇಕಪ್ಪ ನಾವು ಅಂದರೆ, ಮೊದಲಿಗೆ ಈ ಒಂದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಹೋಗಬೇಕು. ಕ್ಲಾಸ್ 1 to 10 ಹೋಗಿ ಅಡ್ಮಿಷನ್ ಡೀಟೇಲ್ಸ್ಗೆ ಹೋಗಿ ಸ್ನೇಹಿತರೆ. ಅಡ್ಮಿಷನ್ ಡೀಟೇಲ್ಸ್ಗೆ ಹೋಗಿ ಲ್ಯಾಂಗ್ವೇಜ್ ಗ್ರೂಪ್ ಮೀಡಿಯಮ್ ಆ್ಯಂಡ್ ಸೆಕ್ಷನ್ ಅಪ್ಡೇಟ್ ಅಂತಿದೆಯಲ್ಲ, ಇಲ್ಲಿ ಹೋಗಿ ಸ್ನೇಹಿತರೆ. ಇಲ್ಲಿ ಹೋದ್ಮೇಲೆ ಫಾರ್ ಎಕ್ಸಾಂಪಲ್ ನಾವು ಈ ವರ್ಷ 5ನೇ ಕ್ಲಾಸ್ ಇಂಪಾರ್ಟೆಂಟ್ ನಮಗೆ. ಸೊ ನಾವು ಯಾವ ಕ್ಲಾಸ್ ತಗೋಬೇಕು ಸ್ನೇಹಿತರೆ, ಮೊದಲಿಗೆ 5ನೇ ತರಗತಿ. ಯಾವ ಕ್ಲಾಸ್ ಆದ್ರೂ ಮಾಡ್ಬೋದು, ಎಲ್ಲ ಕ್ಲಾಸ್ಗೂ ಮಾಡ್ಬೋದು. ಮತ್ತು ಈ ಒಂದು ಮೀಡಿಯಮ್, ಯಾವ ಮೀಡಿಯಮ್ ಅಂತ ತಗೋಬೇಕು ಸ್ನೇಹಿತರೆ. ಅಪ್ಡೇಟ್ ಏನು ಮಾಡಬೇಕಪ್ಪ ಅಂದರೆ, ಎಲ್ಲವನ್ನೂ ಅಪ್ಡೇಟ್ ಮಾಡಬೇಕು. ಸೆಕ್ಷನ್ ಅಪ್ಡೇಟ್ ಮಾಡಬೇಕು ಮತ್ತು ಸರ್ಚ್ ಹೊಡಿಬೇಕು. ಇಲ್ಲಿ ಮೀಡಿಯಮ್ ತಗೋಬೇಕು. ಈ ಥರ ಸರ್ಚ್ ಕೊಟ್ಟಾಗ ಏನಾಗುತ್ತೆ ಸ್ನೇಹಿತರೆ, ಆವಾಗಲೇ ಈ ಒಂದು ಇದು ಈ ಥರ ಇತ್ತು ಸ್ನೇಹಿತರೆ. ಚಿತ್ರ ವಿ ಅಂತಿದೆಯಲ್ಲ, ಇದೇನಾಗಿತ್ತು, ಆ ಸೆಕ್ಷನ್ ಅಪ್ಡೇಟ್ ಆಗಿರಲಿಲ್ಲ. ಸೊ ನಾವೇನು ಮಾಡಬೇಕು, ಸೆಕ್ಷನನ್ನು ಅಪ್ಡೇಟ್ ಮಾಡ್ಕೋಬೇಕು. ಸೆಕ್ಷನ್ ಅಪ್ಡೇಟ್ ಮಾಡಿಕೊಂಡ್ರೆ ಈ ವಿದ್ಯಾರ್ಥಿ, ಚಿತ್ರ ಅನ್ನೋ ವಿದ್ಯಾರ್ಥಿ ಇದುವರೆಗೂ ಇದಕ್ಕೆ ಮೊದಲು ಸಿ ಸಿಯಲ್ಲಿ ತೋರಿಸ್ತಾ ಇತ್ತು, ಅಟೆಂಡೆನ್ಸಲ್ಲಿ ತೋರಿಸ್ತಿರ್ಲಿಲ್ಲ. ಸೊ ಸೆಕ್ಷನ್ ಅಪ್ಡೇಟ್ ಆಗಿರಲಿಲ್ಲ. ಸೊ ನಾವು ಈಗೇನು ಮಾಡಬೇಕು, ಸೆಕ್ಷನನ್ನು ಅಪ್ಡೇಟ್ ಮಾಡಬೇಕು ಸ್ನೇಹಿತರೆ. ಅದೇ ರೀತಿ ಸೆಕ್ಷನ್ ಅಪ್ಡೇಟ್ ಆದಮೇಲೆ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಲ್ಯಾಂಗ್ವೇಜ್ ಗ್ರೂಪ್ ಸೆಲೆಕ್ಟ್ ಮಾಡಿಕೊಂಡು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು, 5ನೇ ಕ್ಲಾಸು ಅಂತ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು. ಮೀಡಿಯಮನ್ನು ಕನ್ನಡ ಮೀಡಿಯಮ್ ಅಂತ ತೆಗೆದುಕೊಳ್ಬೇಕು. ಕನ್ನಡ ಮೀಡಿಯಮ್ ಅಂತ ತೆಗೆದುಕೊಂಡ್ಮೇಲೆ ಮತ್ತೆ ಇಲ್ಲಿ ಎಲ್ಲ ಮಕ್ಕಳದು ಇದೆಯಾ ಇಲ್ಲ ಅಂತ, ಕೆಲವು ಮಕ್ಕಳಿಗೆ ಇಲ್ಲಿ ಗ್ಯಾಪ್ ಬಿಟ್ಟಿರ್ತದೆ. ಕನ್ನಡ ಮೀಡಿಯಮ್ ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಅಂತಿದೆಯಲ್ಲ ಮಕ್ಕಳೇ, ಆ ಒಂದು ಮಕ್ಕಳದು ಗ್ಯಾಪ್ ಬಿಟ್ಟಿರ್ತದೆ, ಅದು ಫಿಲ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ಯಾವುದಾದ್ರೂ ಒಂದು ವಿದ್ಯಾರ್ಥಿ ಮುಂದೆ KM ಕನ್ನಡ ಇಂಗ್ಲೀಷ್ ಅಂತ ಈ ಥರ ಇದ್ದರೆ ನಾವೇನು ಮಾಡಬೇಕು, ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ, ಸಬ್ಮಿಟ್ ಮಾಡಬೇಕಾಗತ್ತೆ. ಈ ರೀತಿ ಪ್ರತಿ ಕ್ಲಾಸ್ದು ಮಾಡಬೇಕಾಗುತ್ತೆ. ಯಾವ ಕ್ಲಾಸಲ್ಲಿ ಯಾವ ವಿದ್ಯಾರ್ಥಿ ಸಿ ಸಿಯಲ್ಲಿ ತೋರಿಸ್ತಿಲ್ಲ ಅಂದರೂ ಮಾಡಬೇಕು, ಅಟೆಂಡೆನ್ಸಲ್ಲಿ ತೋರಿಸ್ತಿಲ್ಲ ಅಂದರೂ ಮಾಡಬೇಕು. ಈ ರೀತಿ ಮಾಡಿದ್ರೆ ಮತ್ತು ಮೀಡಿಯಮ್ಮು ಹಂಗೆ ಮಾಡಬೇಕು ಸ್ನೇಹಿತರೆ. 5ನೇ ತರಗತಿ ಮೀಡಿಯಮ್, ಕನ್ನಡ ಮೀಡಿಯಮ್ ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟು ಯಾವುದಾದ್ರೂ ಇಲ್ಲಿ ಕನ್ನಡ ಮೀಡಿಯಮ್ಮು ಇಲ್ಲೇನಾದರೂ ಗ್ಯಾಪ್ ಇದ್ದರೆ, ಒಂದು ವೇಳೆ ಈ ಥರ ಸೆಲೆಕ್ಟ್ ಅಂತಿತ್ತು, ಈ ಥರ ಸೆಲೆಕ್ಟ್ ಅಂತಿದ್ದರೆ ಈ ಎರಡೂ ಮಕ್ಕಳದು ಅಲ್ಲೇ ಅಟೆಂಡೆನ್ಸಲ್ಲಾಗಲಿ ಎಲ್ಲಾದರೂ ಒಂದು ಕಡೆ ಸಿ ಸಿಯಲ್ಲಾಗಲಿ ತೋರಿಸೋದಿಲ್ಲ. ಸೊ ನಾವೇನು ಮಾಡಬೇಕು, ಇವನ್ನು ಅಪ್ಡೇಟ್ ಮಾಡ್ಕೋಬೇಕು ಸ್ನೇಹಿತರೆ. ಇವನ್ನು ಅಪ್ಡೇಟ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಅಪ್ಡೇಟ್ ಮಾಡಿಕೊಂಡು ಈ ಥರ ಸಬ್ಮಿಟ್ ಕೊಟ್ಟರೆ ನಮ್ಮದು ಏನಾಗುತ್ತೆ, ಮತ್ತೆ ಅಟೆಂಡೆನ್ಸಲ್ಲಿ ತೋರಿಸತ್ತೆ. ಈಗ ನೋಡೋಣ, ಆವಾಗಲೇ ಒಂದು ಮಗುದು ಚಿತ್ರ ಅನ್ನೋ ವಿದ್ಯಾರ್ಥಿದು ಒಂದು ಅಟೆಂಡೆನ್ಸಲ್ಲಿ ತೋರಿಸ್ತಿರ್ಲಿಲ್ಲ. ಈಗ ನೋಡೋಣ ಅಟೆಂಡೆನ್ಸಲ್ಲಿ ತೋರಿಸುತ್ತಾ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವೆಲ್ಲಿ ಹೋಗಬೇಕು, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಬೇಕು. ಅಡ್ಮಿಷನ್ ಡೀಟೇಲ್ಸ್ಗೆ ಹೋಗಬೇಕು. ಇಲ್ಲಿ ಎಲ್ಲಿ ಮಾಡಬೇಕಪ್ಪ ಅಂದರೆ, ನಾವು ಅಡ್ಮಿಷನ್ ಡೀಟೇಲ್ಸ್ಗೆಲ್ಲ ಸ್ನೇಹಿತರೆ ಅಟೆಂಡೆನ್ಸ್ ಡೀಟೇಲ್ಸ್ಗೆ ಹೋಗಬೇಕು. ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಐತೆ ನೋಡಿ ಸ್ನೇಹಿತರೆ. ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಹೋಗಿದೆ. ಇಲ್ಲಿ ಕ್ಲಾಸ್ ತಗೋಬೇಕು, 5ನೇ ತರಗತಿ. ಯಾವ ತರಗತಿ ಮಗು ಬಿಟ್ಟು ಹೋಗಿದೆಯೋ ಆ ತರಗತಿ ತಗೋಬೇಕು ನಾವು. ಆ ತರಗತಿ ತಗೋಬೇಕು. ಇಲ್ಲಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಏನಾಗುತ್ತೆ, ಈ ಥರ ತಿಂಗಳುಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಮೇ ತಿಂಗಳು. ಡು ಯು ವಾಂಟ್ ಟು ಅಪ್ಡೇಟ್ ತಗೋಬೇಕು ಸ್ನೇಹಿತರೆ. ಅಪ್ಡೇಟ್ ಕೊಟ್ಟಾಗ ನೋಡಿ ಸ್ನೇಹಿತರೆ, ಆವಾಗಲೇ ಚಿತ್ರ ವಿ ಅಂತಿದೆಯಲ್ಲ, ಈ ಮಗುದು ಆವಾಗಲೇ ಅಟೆಂಡೆನ್ಸ್ ಎಂಟ್ರಿ ಆಗಿರಲಿಲ್ಲ. ಯಾಕೆಪ್ಪ ಅಂದರೆ 0 ತೋರಿಸ್ತೈತೆ. ಈಗ ಆವಾಗಲೇ ಏನಾಗ್ತಿತ್ತು, ಈ ತೊಂದರೆ ಆಗಿತ್ತು. ಎಲ್ಲಿ ಸೆಕ್ಷನ್ನು ಮತ್ತು ಮೀಡಿಯಮ್ಮು ಎಂಟ್ರಿ ಆಗಿರಲಿಲ್ಲ ಈ ಮಗುದು. ಸೊ ನಾವು ಇಲ್ಲೇನು ಮಾಡಬೇಕು, ಈ ರೀತಿ ಪ್ರತಿ ತಿಂಗಳದು ಸ್ಟೂಡೆಂಟ್ ಈ ಮಗುದು ನಾವಿಲ್ಲಿ ಅಟೆಂಡೆನ್ಸ್ ಆಗ್ತಾ ಹೋಗಬೇಕು. ಈ ರೀತಿ ಅಟೆಂಡೆನ್ಸ್ ಆಗ್ತಾ ಹೋದರೆ ಮತ್ತೆ ಯಾವ ಮಗುದು ಅಟೆಂಡೆನ್ಸು ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನಾವೇನು ಮಾಡಬೇಕು, ಈ ಆ ಕಡೆ ಹೆಸರು ತೋರಿಸಿಲ್ಲ ಅಂದರೆ ಮೀಡಿಯಮ್ಮು, ಸೆಕ್ಷನ್ನು ಇವೆಲ್ಲ ಅಪ್ಡೇಟ್ ಮಾಡ್ಕೋಬೇಕು ಸ್ನೇಹಿತರೆ. ಮೀಡಿಯಮ್ಮು, ಸೆಕ್ಷನ್ನು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ಮಗುವಿನ ಹೆಸರು ಸಿ ಸಿಯಲ್ಲಿದ್ದರೆ ಅಟೆಂಡೆನ್ಸಲ್ಲಿರೋದಿಲ್ಲ, ಅಟೆಂಡೆನ್ಸಲ್ಲಿದ್ದರೆ ಸಿ ಸಿಯಲ್ಲಿರೋದಿಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.